ನಮಸ್ಕಾರ, ಬಿಪಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಈ ದಿನದ ಪ್ರಮುಖ ಸುದ್ದಿ. ಪ್ರೇಮಿಗಳ ದಿನದ ಅಂಗವಾಗಿ ಸಮಾಜಮುಖಿ ಸಂದೇಶ ಸಾರುವ ವಿಶೇಷ ಕಾರ್ಯಕ್ರಮವೊಂದು ಬೆಂಗಳೂರಿನ ಗುಪ್ತಾ ಕಾಲೇಜಿನಲ್ಲಿ ನಡೆಯಿತು. ನಗರದ ಬನಶಂಕರಿ 3ನೇ ಹಂತದಲ್ಲಿರುವ ಗುಪ್ತಾ ಕಾಲೇಜಿನಲ್ಲಿ ಗುಪ್ತಾ ಕಾಲೇಜು ವತಿಯಿಂದ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಯುವಜನರಲ್ಲಿ ಸಾಮಾಜಿಕ ಜವಾಬ್ದಾರಿಯ ಅರಿವು ಮೂಡಿಸುವುದು ಹಾಗೂ ರಕ್ತದಾನದ ಮಹತ್ವವನ್ನು ತಿಳಿಸುವ ಉದ್ದೇಶದಿಂದ ಈ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ನಡೆದ ಈ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಕ್ತದಾನ ಮಾಡಿದರು. ಪ್ರೇಮಿಗಳ ದಿನವನ್ನು ಕೇವಲ ವೈಯಕ್ತಿಕ ಸಂಭ್ರಮಕ್ಕೆ ಸೀಮಿತಗೊಳಿಸದೆ ಸಮಾಜಕ್ಕೆ ಉಪಯುಕ್ತವಾದ ಕಾರ್ಯದ ಮೂಲಕ ಆಚರಿಸಿದ ವಿದ್ಯಾರ್ಥಿಗಳ ನಡೆ ಗಮನ ಸೆಳೆಯಿತು. ಕಾರ್ಯಕ್ರಮಕ್ಕೆ ಕನ್ನಡ ಚಲನಚಿತ್ರ ನಟ ಗಣೇಶ್ ರಾವ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಸುಧಾಕರ್ ಜಿಆರ್, ಲಯನ್ಸ್ ಸಂಸ್ಥೆಯ ಲಯನ್ ಮನೋಜ್ ಕುಮಾರ್, ಸುಮಿತ್ರಾ ಗೌಡ, ಸದ್ಯಾ ಗುರುರಾಜ್, ಸುರೇಶ್ ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗ ಉತ್ಸಾಹದಿಂದ ಪಾಲ್ಗೊಂಡು ಶಿಬಿರವನ್ನು ಯಶಸ್ವಿಗೊಳಿಸಿದರು. ಎಲ್ರಿಗೂ ನಮಸ್ಕಾರ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಲೆಂಟೈನ್ಸ್ ಡೇ ಆಚರಿಸ್ತಾರೆ. ಜೊತೆಗೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಪುಲ್ವಾಮಾ ಅಟ್ಯಾಕ್ ಆದ ದಿನ ಕೂಡ. ಎರಡೆಲ್ಲ ಸಮ್ಮೇಳನದಲ್ಲಿ ಇವತ್ತು ಗುಪ್ತಾ ಕಾಲೇಜಿನ ಪ್ರತಿ ವರ್ಷದಂತೆ ಇವತ್ತು 19ನೇ ವರ್ಷದ ಬ್ಲಡ್ ಡೊನೇಷನ್ ಕ್ಯಾಂಪ್, ಈ ಒಂದು ವ್ಯಾಲೆಂಟೈನ್ಸ್ ಡೇ ದಿನ ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನ ಮಾಡಿ ನಮ್ಮ ಪ್ರೊಫೆಸರ್ ಸುಧಾಕರ್ ಅವರು ಮತ್ತೆ ಅವರ ತಂಡ ಬಹಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ಯಾಕಂದ್ರೆ ದೇಶವನ್ನ ರಕ್ಷಣೆ ಮಾಡೋದಕ್ಕೆ ಯೋಧರು ಅಲ್ಲಿ ರಕ್ತವನ್ನ ಚೆಲ್ಲಿ ಪ್ರಾಣಾರ್ಪಣೆ ಮಾಡಿ ದೇಶವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ಗುಪ್ತಾ ಕಾಲೇಜಿನ ಎಲ್ಲಾ ಸಿಬ್ಬಂದಿ ವರ್ಗದವರು ಪ್ರೊಫೆಸರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಬ್ಲಡ್ ನ ಡೊನೇಷನ್ ಮಾಡುವ ಮೂಲಕ ದೇಶದ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ ಯೋಧರು ಕೂಡ. ಜೊತೆಗೆ ಪ್ರೇಮಿಗಳ ದಿನ ಅವರೂ ಕೂಡ ಒಂದು ಗೌರವ ಸಂಸ್ಕೃತಿನಲ್ಲಿ ಇವತ್ತು ಅರ್ಥಪೂರ್ಣವಾಗಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಸುಮಾರು 19 ವರ್ಷದಿಂದ ಒಂದು ಜನ ಮೆಚ್ಚುವಂತಹ, ದೈವ ಮೆಚ್ಚುವಂತಹ, ಸಮಾಜ ಮೆಚ್ಚುವಂತಹ ಕಾರ್ಯವನ್ನ ಮಾಡ್ಕೊಂಡ್ ಬರ್ತಾ ಸಮಾಜ ಅಂತ ಭಾವಿಸ್ತೀನಿ. ಆದ್ರೆ ಸರ್ ಮತ್ತೊಮ್ಮೆ ಗುಪ್ತಾ ಕಾಲೇಜ್ ಎಲ್ಲಾ ಸಿಬ್ಬಂದಿ ವರ್ಗಕ್ಕೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಒಳ್ಳೆದಾಗಿ. ನಮಸ್ತೆ ಸ್ನೇಹಿತರೆ, ವಿಶೇಷವಾದ ದಿನ ಈ ದಿನ ಪ್ರೇಮಿಗಳ ದಿನ. 19 ವರ್ಷದಿಂದ ಕೂಡ ವಿಭಿನ್ನವಾಗಿ ವಿಶೇಷ ರೀತಿಯಲ್ಲಿ ಡಾಕ್ಟರ್ ಸುಧಾಕರ್ ಗುಪ್ತಾ ಕಾಲೇಜ್ ಪ್ರಿನ್ಸಿಪಾಲ್ ಅವರು ಅವರ ಹಳೆ ಸ್ಟೂಡೆಂಟ್ಸ್ ಇರ್ಬೋದು, ಹೊಸ ಸ್ಟೂಡೆಂಟ್ಸ್ ಇರ್ಬೋದು, ಸಿಬ್ಬಂದಿ ಜೊತೆ ಒಳಗೊಂಡು ವರ್ಷದಿಂದ ವರ್ಷಕ್ಕೆ 50 ಬಾಟ್ಲು 60 ಬಾಟ್ಲು 50 ಕಲೆಕ್ಟ್ ಮಾಡಿ ಪೇಷಂಟ್ ನ ಪ್ರಾಣ ಉಳಿಸತಕ್ಕಂಥ ಮಾತುಕತೆ. ಪ್ರೇಮಿಗಳ ದಿನಾಚರಣೆ ಅಂದ್ರೆ ಹೂ ಕೊಡೋದು, ರೋಡ್ ಕೊಡೋದು, ಅಥವಾ ಪಿಕ್ಚರ್ ಹೋಗೋದು ಮತ್ತೆ ಬಿಸಿನೆಸ್ ಆಚರಿಸ್ಕೊಳ್ತಿರ್ತಾರೆ. ಆದ್ರೆ ಸಾರ್ ಅವರು ಒಂದು ರಕ್ತ ಕೊಟ್ಟು ಬೇರೆ ಮರುಜೀವ, ಇನ್ನೊಂದು ಜೀವ ಉಳಿಸ್ತಕ್ಕಂಥ ಮಾತುಗಳನ್ನು ಕೈ ಜೋಡಿಸಿದ್ದಾರೆ. ಒಬ್ರು ಬ್ಲಡ್ ಕೊಡೋದು 3 ಜನ ಪೇಷಂಟ್ ಒಳಗೊಂಡಿದೆ. ಇದಕ್ಕೆ ವಿಶೇಷವಾಗಿ ಹಲವಾರು ವರ್ಷಗಳಿಂದ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಚಲನಚಿತ್ರ ನಟ ಗಣೇಶ್ ರಾವ್ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಇದಕ್ಕೆ ಪ್ರಪ್ರಥಮವಾಗಿ ಗ್ರೇಟರ್ ಬ್ಯಾಂಗ್ಳೂರಿನ ಲಯನ್ಸ್ ಕ್ಲಬ್ ಅಧ್ಯಕ್ಷ ಸಂಧ್ಯಾ ಗುರುರಾಜ್ ಮೇಡಮ್ ಇದ್ದಾರೆ. ಎಲ್ರಿಗೂ ಧನ್ಯವಾದ. ಮತ್ತೆ ಈ ಸಲ ವಿಶೇಷವಾಗಿ ನಮ್ಮ ಡಾಕ್ಟರ್ ಸುಮಿತ್ರಾ ಮೇಡಮ್ ಅವರಿದ್ದಾರೆ, ಆಯುರ್ವೇದಿಕ್ ಕಾಲೇಜ್ ಪ್ರಿನ್ಸಿಪಾಲ್ ಅವರು. ಇದರ ರೀಜನ್ ಮೇಟ್ ನ ಅವರ ಅವರ ರೀಜನ್ ಚೇರ್ಪರ್ಸನ್ ಕೂಡ ಅವರು. ಸಮಾಜ ಸೇವೆಗಳಲ್ಲಿ ತಮ್ಮದೇ ತೊಡಸ್ಕೊಡ್ಬೇಕು ಗುಪ್ತಾ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಎಲ್ಲರಿಗೂ ನಮಸ್ಕಾರ. ಇವತ್ತು ಪ್ರೇಮಿಗಳ ದಿನಾಚರಣೆ. ಪ್ರಪಂಚದಾದ್ಯಂತ ಯುವ ಪ್ರೇಮಿಗಳು ಈ ದಿನವನ್ನು ಬಹಳ ವಿಶಿಷ್ಟತೆಯಿಂದ ಆಚರಿಸ್ಕೊಳ್ತಿದ್ದೀವಿ. ಹಾಗೆ ನಮ್ಮ ಗುಪ್ತಾ ಕಾಲೇಜ್ ಈ ಪ್ರೇಮಿಗಳ ದಿನಾಚರಣೆಯನ್ನ ಯುವ ಜನತೆಯ ಮನಸ್ಸನ್ನ ಕೇವಲ ಪ್ರೀತಿ ಪ್ರೇಮ ಅನ್ನೋದು ರೋಜಾ ಹೂವನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರಿಂದ ಮಾತ್ರ ಅಲ್ಲ, ತಮ್ಮಲ್ಲಿರುವಂತ ಬ್ಲಡ್ ಅನ್ನು ಕೂಡ ಸ್ವಯಂ ಪ್ರೇರಿತವಾಗಿ ದಾನ ಮಾಡೋದ್ರಿಂದ ಇನ್ನೊಬ್ಬ ರೋಗಿಗೆ ಪ್ರೀತಿ ಪ್ರೇಮವನ್ನು ಹಂಚೋದು ಕೂಡ ನಿಜವಾದ ಪ್ರೇಮ ಅನ್ನುವಂತ ಅರ್ಥದಲ್ಲಿ ಗುಪ್ತಾ ಕಾಲೇಜಿನ ವಿದ್ಯಾರ್ಥಿಗಳು ಕಳೆದ 19 ವರ್ಷಗಳಿಂದ ಈ ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ದಿನದ ಪ್ರಯುಕ್ತವಾಗಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಶ್ರೀಯುತ ಗಣೇಶ್ ಸರ್ ಅವರು ಚಲನಚಿತ್ರ ನಟರು ಹಾಗೂ ಇತ್ತೀಚೆಗೆ ನಮ್ಮ ಚಲನಚಿತ್ರ ಮಂಡಳಿಗೆ ಒಬ್ಬ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂತ ಪ್ರತಿಭಾವಂತ ಜೊತೆಗೆ ಸಮಾಜಮುಖಿ ನಟರಲ್ಲಿ ಒಬ್ಬರಾದಂತವರು ಕೂಡ ಇವತ್ತು ಬಂದು ಈ ಕಾರ್ಯಕ್ರಮವನ್ನ ಇನಾಗ್ರೇಟ್ ಮಾಡಿದ್ದಾರೆ. ಜೊತೆಗೆ ನಮ್ಮ ಲಯನ್ಸ್ ಗ್ರೇಟರ್ ಬೆಂಗಳೂರು ಹಾಗೆ ಮನೋಜ್ ಸರ್ ಸದಾಕಾಲ ಇಂಥ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವಂತ ಲಯನ್ಸ್ ಮನೋಜ್ ಸರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇವತ್ತು ಗುಪ್ತಾ ಕಾಲೇಜಿನ ಎಲ್ಲ ಸ್ಟಾಫ್ ಮೆಂಬರ್ಸ್, ನಮ್ಮ ಅಲ್ಯುಮಿನಿ ಸ್ಟೂಡೆಂಟ್ಸ್ ಗಳ ಗ್ರೂಪ್ ಹಾಗೆ ಅಲ್ಯುಮಿನಿ ಯೂನಿಯನ್
ಜೊತೆಗೆ ನಮ್ಮ ಪ್ರೆಸೆಂಟ್ ಸ್ಟೂಡೆಂಟ್ಸ್ ಜೊತೆಗೆ ಸುಮಾರಷ್ಟು ಜನ ಇವತ್ತು ನಮ್ಮ ಪೇರೆಂಟ್ಸ್ ಗಳು ಕೂಡ ಬಂದು ಬ್ಲಡ್ ಅನ್ನ ಡೊನೇಟ್ ಮಾಡಲಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ವ್ಯಾಲೆಂಟೈನ್ಸ್ ಡೇ ಶುಭಾಶಯಗಳನ್ನ ಹೇಳೋ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ತಾರಂತ ಪ್ರತಿಯೊಬ್ಬರಿಗೂ ಕೂಡ ಮತ್ತೆ ವಿದ್ಯಾರ್ಥಿಗಳು ಕೂಡ ಧನ್ಯವಾದಗಳನ್ನ ಅರ್ಪಿಸ್ತದೆ. ಧನ್ಯವಾದ.